Good morning. Welcome to Ugare EduHub. Today we are discussing some important science questions. First one, when a body is called supersonic, if Mach number greater than 1, if Mach number greater than 5, if Mach number less than 1, none of these. Answer, if Mach number greater than 1. ಇಲ್ಲಿ ಡಯಾಗ್ರಾಮ್ದಲ್ಲಿ ನೀವು ನೋಡ್ಬೋದು. ಇಲ್ಲಿ ಡಯಾಗ್ರಾಮ್ದಲ್ಲಿ ನೋಡಿ, ಮ್ಯಾಕ್ ಲೆಸ್ ದೆನ್ 1 ಇತ್ತಂದರೆ ಅದು ಸಬ್ಸಾನಿಕ್, ಈಕ್ವಲ್ ಇತ್ತಂದರೆ ಟ್ರಾನ್ಸಾನಿಕ್, ಗ್ರೇಟರ್ ದೆನ್ 1 ಇತ್ತಂದರೆ ಸೂಪರ್ಸಾನಿಕ್, ಗ್ರೇಟರ್ ದೆನ್ 5 ಇತ್ತಂದರೆ ಹೈಪರ್ಸಾನಿಕ್. ಇಲ್ಲಿ ಮ್ಯಾಕ್ ನಂಬರ್ ಅಂದರೆ ಫಸ್ಟು ಆಬ್ಜೆಕ್ಟ್ ಸ್ಪೀಡ್ ಡಿವೈಡ್ ಬೈ ಸ್ಪೀಡ್ ಆಫ್ ಸೌಂಡ್. ಹೌದಾ? ಯಾವುದೋ ಒಂದು ವಸ್ತು ಇರುತ್ತೆ, ಅದರ ವೇಗ, ಅದು ಡಿವೈಡ್ ಬೈ ಸ್ಪೀಡ್ ಆಫ್ ಸೌಂಡ್, ಶಬ್ದದ ವೇಗ. ಓಕೆ, ನೆಕ್ಸ್ಟ್ ಕ್ವಶನ್. ಕ್ಯಾಂಡೆಲಾ is a SI unit of luminous intensity, elastic limit, heat, electric energy. ಆನ್ಸರ್ ಬಂದು luminous intensity. ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಕನ್ವರ್ಟ್ಸ್ ಸೌಂಡ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ? ಯಾವುದು ಶಬ್ದ ಶಕ್ತಿಯಿಂದ ವಿದ್ಯುತ್ ಶಕ್ತಿಗೆ ಪರಿವರ್ತಿಸುತ್ತೆ ಅಂತ ಕೇಳಿದ್ದಾರೆ. ಲೌಡ್ ಸ್ಪೀಕರ್, ಎಲೆಕ್ಟ್ರಾನಿಕ್ ಮೋಟಾರ್, ಮೈಕ್ರೋಫೋನ್, ಸಿತಾರ. ಆನ್ಸರ್ ಮೈಕ್ರೋಫೋನ್. ನೆಕ್ಸ್ಟ್ ಕ್ವಶನ್. An athlete runs before long jump to get advantages on inertia of motion, frictional force, moment of force, principle of momentum. Answer inertia of motion. Inertia of motion ಇಲ್ಲಿ ರನ್ ಆಗೋದು ನ್ಯೂಟನ್ಸ್ ಫಸ್ಟ್ ಲಾ ಮೇಲೆ. ಹೌದಾ? ಇಲ್ಲಿ ನೋಡಿ, ಇದಕ್ಕೊಂದೆರಡು ಎಕ್ಸಾಂಪಲು. ಒಂದು ಏರೋಪ್ಲೇನ್ ಇರುತ್ತಲ್ಲ, ಅದು ಟೇಕ್ ಆಫ್ ಆಗಬೇಕಾದ್ರೆ ಅಲ್ಲೇ ರನ್ವೇ ಆಗಲ್ಲದೆ ಡೈರೆಕ್ಟ್ ಅದು ಆಗಂಗಿಲ್ಲ. ಸುಮಾರು 2-3 ಕಿಲೋಮೀಟ್ರದಿಂದ ಸ್ಲೋವಾಗಿ ಬಂದು ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಬಂದು ಅವಾಗೇನು ಮಾಡುತ್ತೆ, ಒಂದು ಸರ್ಟನ್ ಸ್ಪೀಡಲ್ಲಿ ಬಂದಾಗ ಟೇಕ್ ಆಫ್ ತಗೋತ್ತೆ. ಅಲ್ಲಿ ಸಡನ್ ನಿಂತಲ್ಲೇ ಹೋಗಲ್ಲ. ಹಾಗೆ ಒಬ್ಬ ಅಥ್ಲೆಟ್ ಪ್ಲೇಯರು ಲಾಂಗ್ ಜಂಪ್ ಮಾಡಬೇಕಾದ್ರೆ ಆ ಲೈನ್ ಮಗಲ್ ನಿಂತು ಮಾಡಲ್ಲ. ಹೌದಾ? ಸುಮಾರು 30-40 ಮೀಟ್ರು ಒಂದು ವೇಗವನ್ನು ಏರಿಸ್ಕೋತಾ ಬಂದು ಸ್ಪೀಡ್ ಜಾಸ್ತಿ ಆಗ ಒಂದು ಕಾನ್ಸ್ಟೆಂಟ್ ಬರುತ್ತೆ. ಆವಾಗ ಲೈನ್ ಹತ್ತಿರ ಬಂದಾಗ ಪುಷಪ್ ಮಾಡಿ ಜಂಪ್ ಮಾಡ್ತಾನೆ. ನೆಕ್ಸ್ಟ್ ಕ್ವಶನ್. ಪಿಚ್ ಆಫ್ ಸೌಂಡ್ ಡಿಪೆಂಡ್ಸ್ ಆನ್ ಇಟ್ಸ್ ಫ್ರೀಕ್ವೆನ್ಸಿ, ಆಂಪ್ಲಿಟ್ಯೂಡ್, ಇಂಟೆನ್ಸಿಟಿ, ಸ್ಪೀಡ್. ಆನ್ಸರು ಫ್ರೀಕ್ವೆನ್ಸಿ. ದಯವಿಟ್ಟು ಫ್ರೀಕ್ವೆನ್ಸಿ ಅಂದ್ರೇನು, ಆಂಪ್ಲಿಟ್ಯೂಡ್ ಅಂದ್ರೇನು, ಇಂಟೆನ್ಸಿಟಿ ಅಂದ್ರೇನು, ಸ್ಪೀಡ್ ಅಂದ್ರೇನು ಎಲ್ಲ ಸ್ವಲ್ಪ ನೋಡ್ತಾ ಇರಿ. ನೆಕ್ಸ್ಟ್. ಹೆಪಟೈಟಿಸ್ ಇಫೆಕ್ಟ್ ವಿಚ್ ಪಾರ್ಟ್ ಆಫ್ ದಿ ಬಾಡಿ? ಲಂಗ್ಸ್, ಹಾರ್ಟ್, ಕಿಡ್ನಿ, ಲಿವರ್. ಯಾವ ಪಾರ್ಟಿಗೆ ಹೆಪಟೈಟಿಸ್ ಬಿ ಇಫೆಕ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಆನ್ಸರ್ ಲಿವರ್. ಇಲ್ಲಿ ನೋಡಿ ಇಮೇಜ್, ಲಿವರ್ ಈ ಪಾರ್ಟಿಗೆ ಇಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕಾಲ್ಡ್ ಫ್ಲವರ್ ಆಫ್ ಜಿಂಕ್? ಜಿಂಕ್ ಆಕ್ಸೈಡ್, ಜಿಂಕ್ ಬ್ರೋಮೈಡ್, ಜಿಂಕ್ ಸಲ್ಫೇಟ್, ಜಿಂಕ್ ಫಾಸ್ಫೇಟ್. ಯಾವುದನ್ನು ಫ್ಲವರ್ ಆಫ್ ಜಿಂಕ್ ಅಂತ ಕರೀತಾರೆ ಅಂತ ಕೇಳಿದ್ದಾರೆ ಅವರು. ಆನ್ಸರ್ ಬಂದು ಜಿಂಕ್ ಆಕ್ಸೈಡ್. ಇಲ್ಲಿ ನೋಡಿ, ಜಿಂಕ್ ಆಕ್ಸೈಡ್ ಫಾರ್ಮುಲಾ Zn. ಜಿಂಕ್ ಬ್ರೋಮೈಡ್ದು ZnBr2, ಜಿಂಕ್ ಸಲ್ಫೇಡ್ದು ZnSO4. ಹೌದಾ? ಹಾಗೆ ಜಿಂಕ್ ಫಾಸ್ಫೇಟ್ ಏನು ಬರ್ತೈತಿ ನೀವೇ ದಯವಿಟ್ಟು ನೋಡಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್. ವಿಚ್ ಈಸ್ ದಿ ಫುಲ್ ಫಾರ್ಮ್ ಆಫ್ ATP? adenosine triphosphate, adenosine tetraphosphate, adenosine triphosphate,
ನನ್ ಆಫ್ ದಿಸ್. ಆನ್ಸರ್ ಬಂದು ಥರ್ಡ್ ಒನ್, ಅಡ್ನೋಸಿನ್ ಟ್ರೈಫಾಸ್ಫೇಟ್. ಇಲ್ಲಿ ನೋಡಿ ಅದಕ್ಕೆ ಸ್ವಲ್ಪ ಡಯಾಗ್ರಾಮು. ಲೆಫ್ಟ್ ಸೈಡ್ ಹಿಡಿದು ಅಡ್ನೋಸಿನ್ ಟ್ರೈಫಾಸ್ಫೇಟ್. ಇಲ್ಲಿ ಫಾಸ್ಫೇಟ್ ಅನ್ನೋದು ಪಿಂಕ್ ಕಲರ್ದಲ್ಲಿದೆ, ಅದು 3 ಇದೆ, ಹೌದಾ. ಅದೇ ರೈಟ್ ಸೈಡು 2 ಇದೆ. ಓಕೆ, ಇದು ಹೈಡ್ರೋಲೈಸಿಸ್ ಮತ್ತು ಕಂಡೆನ್ಸೇಷನ್ ಮುಖಾಂತರ ಈ ಪ್ರೊಸೀಜರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, alkynes are the hydrocarbon which have at least one carbon, single bond, double bond, triple bond, quadruple bond. ಅವ್ರು ಏನು ಕೇಳಿದರೆ ಕಾರ್ಬನ್ ನಡು ಅಟ್ಲೀಸ್ಟ್ ಯಾವ ಬಾಂಡು 1 ಅಂತ ಕೊಟ್ಟಿದ್ದಾರೆ. ಅದು 1 ಅಂದರೆ ಸಿಂಗಲ್ ಬಾಂಡ್, 2 ಅಂದರೆ ಡಬಲ್ ಬಾಂಡ್, 3 ಅಂದರೆ ಟ್ರಿಪಲ್ ಬಾಂಡ್. ನೆಕ್ಸ್ಟ್, when sulfuric acid is poured over zinc, which gas will be formed? Nitrogen, carbon dioxide, hydrogen, oxygen. Answer, hydrogen. Next question, EEG is used to detect the functioning of heart, lungs, brain, kidney. ಈ EEG ದೇಹದಲ್ಲಿರೋ ಯಾವ ಭಾಗಕ್ಕೆ ಫಂಕ್ಷನಿಗೆ ಯೂಸ್ ಮಾಡಿದಿರುತ್ತೆ ಕೇಳಿದ್ದಾರೆ ಅವರು. ಆನ್ಸರ್, ಬ್ರೈನ್. ಇಲ್ಲಿ ನೋಡಿ, ಹಾರ್ಟ್ನ ಮಾಡಬೇಕಾದ್ರೆ ECG ತೋತಾರೆ, ಹೌದಾ. ಆದರೆ ಹಾರ್ಟ್ನ ಆ್ಯಕ್ಟಿವಿಟಿ ನೋಡಬೇಕಾದ್ರೆ ECG ಮುಖಾಂತರ ಮಾಡ್ತಾರೆ. ಬ್ರೈನ್ ಮಾಡಬೇಕಾದ್ರೆ EEG ಮಾಡ್ತಾರೆ. ಓಕೆ, ಇಲ್ಲಿ ECG ಅಂದರೆ ಎಲೆಕ್ಟ್ರೋಕಾರ್ಡಿಯೋಗ್ರಫಿ, EEG ಅಂದರೆ ಎಲೆಕ್ಟ್ರೋಕಾನ್ಸೆಪ್ಲೋಗ್ರಾಮ್. ನೆಕ್ಸ್ಟ್ ಕ್ವಶನ್, ಕ್ವಿನಾನ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಚಿಂಚೋನಾ ಪ್ಲ್ಯಾಂಟ್, ಬನಾನಾ ಪ್ಲ್ಯಾಂಟ್, ಯುಕಲಿಪ್ಟಸ್ ಪ್ಲ್ಯಾಂಟ್, ನನ್ ಆಫ್ ದಿಸ್. ಆನ್ಸರ್, ಚಿಂಚೋನಾ ಪ್ಲ್ಯಾಂಟ್. ಈ ಇಮೇಜಲ್ಲಿ ನೀವು ನೋಡ್ಬೋದು ಚಿಂಚೋನಾ ಪ್ಲ್ಯಾಂಟ್ ಯಾವ ಥರ ಇರುತ್ತೆ. ನೆಕ್ಸ್ಟ್ ಕ್ವಶನ್, ಕೋಡಿಂಗ್ ಸೆಗ್ಮೆಂಟ್ ಆಫ್ DNA is called codon, intron, muton, exon. Answer, codon. Next question, mushroom is a algae, protozoa, yeast, fungi. ಆನ್ಸರು ಫಂಗೈ. ಮಶ್ರೂಮ್ ಇದು ಏನಂತ ಕೇಳಿದ್ದಾರೆ, ಹೌದಾ. ಇಲ್ಲಿ ಡಯಾಗ್ರಾಮ್ದಲ್ಲಿ ನೋಡಿ, ಇಲ್ಲಿ ನೋಡಿ ಅಲ್ಗಿ. ನಾವು ಈ ಹಸಿರು ಕಾಣ್ತೇವಲ್ಲ ಮಳೆಗಾಲದಲ್ಲಿ ಕೆರೆ ಬಾವಿ ಎಲ್ಲ ಇರ್ತಲ್ಲ, ಅದು ಅಲ್ಗಿ. ಈಸ್ಟನ್ನು ನೀವು ಸುಲಭವಾಗಿ ಗುರುತಿಸ್ಬೋದು. ಮುಂದೆ ಫಂಗೈ ನೀವು ನೋಡಿದರೆ ಈ ಥರ ಇರುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಬ್ಲಡ್ ಗ್ರೂಪ್ ಈಸ್ ಯೂನಿವರ್ಸಲ್ ಡೋನರ್? AB, O-, B ಪಾಸಿಟಿವ್, AB ಪಾಸಿಟಿವ್. ಆನ್ಸರು O-. O ಪ್ಲಸ್ ಅಲ್ಲ, O- ಯೂನಿವರ್ಸಲ್ ಡೋನರ್ ಇರುತ್ತೆ. ಹಾಗೆ AB+ ಅನ್ನೋದು ಯೂನಿವರ್ಸಲ್ ರೆಸಿಪಿಯೆಂಟ್. AB+ ಅನ್ನೋದು ತಾನು ಪಡ್ಕೋತದೆ, O- ಕೊಡುತ್ತದೆ ಬೇರೆದವರಿಗೆ. ನೆಕ್ಸ್ಟ್ ಕ್ವಶನ್, ವಿಚ್ ಮೆಟಲ್ ಈಸ್ ಪ್ರೆಸೆಂಟ್ ಇನ್ ಕ್ಲೋರೋಫಿಲ್ ಆಫ್ ಪ್ಲ್ಯಾಂಟ್ಸ್? ಕ್ಯಾಲ್ಸಿಯಂ, ಫಾಸ್ಫರಸ್, ಮ್ಯಾಗ್ನೀಷಿಯಮ್, ಐರನ್. ಕ್ಲೋರೋಫಿಲ್ ಈ ಪ್ಲ್ಯಾಂಟ್ನಲ್ಲಿ, ಹೌದಾ, ಎಲೆದಲ್ಲಿ ಕಂಡು ಬರುತ್ತೆ, ಹೌದಾ. ಅದರಲ್ಲಿ ಏನಿರ್ತೈತೆ ಕೇಳಿದ್ದಾರೆ ಅವರು. ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಎಲೆಯಲ್ಲಿರೋದು ಮ್ಯಾಗ್ನೀಷಿಯಮ್ ಅಂತ ಕಂಟೆಂಟ್ ಇರುತ್ತೆ. ನೆಕ್ಸ್ಟ್ ಕ್ವಶನ್, ಬ್ಲಡ್ ಪ್ರೆಷರ್ ಈಸ್ ಕಂಟ್ರೋಲ್ ಬೈ ಅಡ್ರಿನಲ್ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್, ಥೈಮಸ್, ನನ್ ಆಫ್ ದಿಸ್. ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡುವಂಥ
ಮುಖ್ಯವಾದ ದೇಹದಲ್ಲಿರುವಂಥ ಪಾರ್ಟು ಅಡ್ರಿನಲ್ ಗ್ಲ್ಯಾಂಡ್. ಇದು ಎಲ್ಲಿರ್ತದಪ್ಪ ಅಂದರೆ ಕಿಡ್ನಿ ಇರ್ತದಲ್ಲ, ಕಿಡ್ನಿಯ ಮೇಲ್ಭಾಗದಲ್ಲಿರುತ್ತೆ. ಚಿಕ್ಕದು ಆದರೆ ತುಂಬ ಇಂಪಾರ್ಟೆಂಟು, ದೇಹದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ವರ್ಕ್ ಮಾಡುವಂಥ ಭಾಗನೂ ಅನ್ಬೋದು. ಇಲ್ಲಿ ನೋಡಿ ಚಿತ್ರಗಳು, ಇದು ಅಡ್ರಿನಲ್ ಗ್ಲ್ಯಾಂಡ್, ಇದು ಥೈರಾಯ್ಡ್ ಗ್ಲ್ಯಾಂಡ್. ನೆಕ್ಸ್ಟ್, ವಿಟಾಮಿನ್ ವಿಚ್ ಈಸ್ ಮೋಸ್ಟ್ ರೆಡಿಲಿ ಮ್ಯಾನುಫ್ಯಾಕ್ಚರ್ಡ್ ಇನ್ ಅವರ್ ಬಾಡಿ. ವಿಟಾಮಿನ್ ಡಿ, ವಿಟಾಮಿನ್ ಕೆ, ವಿಟಾಮಿನ್ ಸಿ, ವಿಟಾಮಿನ್ ಎ. ಆನ್ಸರು ವಿಟಾಮಿನ್ ಡಿ. ಡಿ ಅನ್ನೋದು ಇದು ದೇಹದಲ್ಲಿ ಉತ್ಪತ್ತಿಯಾಗುವಂಥ ಸೂರ್ಯನ ಕಿರಣ ಬಿದ್ದಾಗ ಉತ್ಪತ್ತಿ ಆಗುತ್ತದೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ಫಾಲೋವಿಂಗ್ ಈಸ್ ನೋನ್ ಆ್ಯಸ್ ಬಯೋಕೆಮಿಕಲ್ ಲ್ಯಾಬೊರೇಟರಿ ಆಫ್ ಹ್ಯೂಮನ್ ಬಾಡಿ. ಯಾವುದನ್ನು ಮನುಷ್ಯನ ದೇಹದಲ್ಲಿ ಬಯೋಕೆಮಿಕಲ್ ಫ್ಯಾಕ್ಟ್ರಿ ಅಂತ ಕರೀತಾರೆ? ಯಾವ ಭಾಗನ? ಲಿವರ್, ಕಿಡ್ನಿ, ಇಂಟೆಸ್ಟೈನ್, ಪ್ಯಾಂಕ್ರಿಯಾಸ್. ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ಬಹಳ ಸಲ ಕೇಳಿದ್ದಾರೆ ಇದನ್ನ. ಇದರ ಆನ್ಸರ್ ಬಂದು ಲಿವರ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ಸೈಂಟಿಫಿಕ್ ನೇಮ್ ಆಫ್ ವಿಟಾಮಿನ್ ಎ? ಅಮೈನೋ ಆ್ಯಸಿಡ್, ರೆಟಿನಾಲ್, ಥೈಮಿನ್, ಸೈಟೋಸಿನ್. ಆನ್ಸರ್ ಬಂದು ರೆಟಿನಾಲ್. ಇಲ್ಲಿ ನೋಡಿ, ನಮಗೆ ಪ್ರತಿ ಎಕ್ಸಾಮ್ದಲ್ಲಿ ಒಂದಾದರೆ ಯಾವುದರ ಸೈಂಟಿಫಿಕ್ ನೇಮು ಈ ಥರ ಇರುವಂಥ ವಿಟಾಮಿನ್ಗಳನ್ನು ಕೇಳ್ತಾರೆ. ಈ ಲಿಸ್ಟ್ ನೋಡಿ, ರೆಟಿನಾಲ್ ಅಂದರೆ ವಿಟಾಮಿನ್ ಎ, ಥೈಮಿನ್ ಅಂದರೆ ಅದರ ಕಾಮನ್ ನೇಮು ವಿಟಾಮಿನ್ B1, ಹಾಗೆ ಫೋಲಿಕ್ ಆ್ಯಸಿಡ್ ಅಂದರೆ ವಿಟಾಮಿನ್ B9, ಟೊಕೋಫೆರಲ್ ಅಂದರೆ ವಿಟಾಮಿನ್ ಇ, ಕ್ಯಾಲ್ಸಿಫೆರಲ್ ಅಂದರೆ ವಿಟಾಮಿನ್ ಡಿ. ಈ ಥರ ಎಲ್ಲ ಇಂಪಾರ್ಟೆಂಟು ಇವಾಗುತ್ತೆ. ದಯವಿಟ್ಟು ಈ ಚಾರ್ಟ್ನ ಒಮ್ಮೆ ನೋಡ್ಕೊಂಬೇಡಿ. ನೆಕ್ಸ್ಟ್ ಕ್ವಶನ್, ಸ್ಟಡಿ ಆಫ್ ಫ್ಲವರ್ ಈಸ್ ನೋನ್ ಆ್ಯಸ್ ಮೈಕಾಲಜಿ, ಆರ್ನಿಥಾಲಜಿ, ಆಂಥಾಲಜಿ, ನನ್ ಆಫ್ ದಿಸ್. ಹೂಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೋ ಕೇಳಿದ್ದಾರೆ. ಆನ್ಸರ್ ನೋಡಿ, ಆಂಥಾಲಜಿ ಆಗುತ್ತೆ. ಇಲ್ಲಿ ನೋಡಿ, ಮೈಕಾಲಜಿ ಅಂದರೆ ಸ್ಟಡಿ ಆಫ್ ಫಂಗೈ, ಆರ್ನಿಥಾಲಜಿ ಅಂದರೆ ಸ್ಟಡಿ ಆಫ್ ಬರ್ಡ್ಸ್. ಹಾಗೆ ಆಂಥಾಲಜಿ ಅಂದರೆ ಸ್ಟಡಿ ಆಫ್ ಫ್ಲವರ್. ಈ ಥರ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರುತ್ತೆ. ದಯವಿಟ್ಟು ಒಂದು ಸ್ವಲ್ಪ ಈ ಲಿಸ್ಟ್ ನೋಡ್ಕೊಂಬೇಡಿ. ನೆಕ್ಸ್ಟ್ ಕ್ವಶನ್, ದ ಕೆಮಿಕಲ್ ನೇಮ್ ಫಾರ್ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ. ಸಲ್ಫರ್ ಡೈಆಕ್ಸೈಡ್, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಕ್ಲೋರೈಡ್, ಸೋಡಿಯಂ ಬೈಕಾರ್ಬೊನೇಟ್. ಆನ್ಸರು ಇದರದ್ದು ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್. ಹೌದಾ? ಇಲ್ಲಿ ನೋಡಿ ಸ್ವಲ್ಪ, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ದು ಫಾರ್ಮುಲಾ ಏನಾಗುತ್ತಪ್ಪ, MgOH ಟಾಯ್ಸ್. ಹಾಗೆ ಸಲ್ಫರ್ ಡೈಆಕ್ಸೈಡ್ ಬಂದು SO2, ಕ್ಯಾಲ್ಸಿಯಂ ಕ್ಲೋರೈಡ್ ಬಂದು CaCl2, ಸೋಡಿಯಂ ಬೈಕಾರ್ಬೊನೇಟ್ ಬಂದು NaHCO3. ಹೌದಾ? ಸೋಡಿಯಂ ಬೈಕಾರ್ಬೊನೇಟ್ ಏನಂತಾರೆ, ಬೇಕಿಂಗ್ ಸೋಡಾ ಅಂತಲೂ ಕರೀತಾರೆ, ನೆನಪಿರಲಿ. ಓಕೆ, ಇಲ್ಲಿ ನೋಡಿ, ಸ್ಟಡಿ ಆಫ್ ಟಿಶ್ಯೂ ಈಸ್ ಕಾಲ್ಡ್ ಸೈಟಾಲಜಿ, ಹೆಪ್ಟಾಲಜಿ, ಆರ್ಥೋಲಜಿ, ಹಿಸ್ಟೋಲಜಿ. ದಯವಿಟ್ಟು ಇದನ್ನ ನೋಡ್ಕೊಳ್ಳಿ, ಯಾಕಂದರೆ ಫಿಕ್ಸ್ 1-2 ಕ್ವಶನ್ ಬಂದೇ ಬರುತ್ತೆ ಇಲ್ಲಿ. ಇಲ್ಲಿ ಆನ್ಸರ್ ಬಂದು ಹಿಸ್ಟೋಲಜಿ. ಹಿಸ್ಟೋಲಜಿ ಅದಕ್ಕೇನಂತಾರೆ, ಸ್ಟಡಿ ಆಫ್ ಟಿಶ್ಯೂ ಅಂತಾರೆ. ಹಾಗೆ ಸೈಟಾಲಜಿ, ಹೆಪ್ಟಾಲಜಿ, ಆರ್ಥ್ರೋಲಜಿ ಏನಂತಾರೆ ಅಂದರೆ
ಸೈಟಾಲಜಿ ಬಂದು ಸ್ಟಡಿ ಆಫ್ ಇಂಡಿವಿಜುವಲ್ ಸೆಲ್ ಆಫ್ ದಿ ಬಾಡಿ, ದೇಹದ ಬಗ್ಗೆ ಇಂಡಿವಿಜುವಲ್ ಆಫ್ ಸೆಲ್ ಬಗ್ಗೆ. ಹೆಪ್ಟೋಲಜಿ ಅಂದರೆ ಸ್ಟಡಿ ಆಫ್ ಲಿವರ್, ಬೈಲರಿ ಟ್ರೀ. ನೆಕ್ಸ್ಟ್ ಇಲ್ಲಿ ಆರ್ಥ್ರಾಲಜಿ ಅಂದರೆ ಸ್ಟಡಿ ಆಫ್ ಜಾಯಿಂಟ್ಸ್. ಅಲ್ಲ, ಈ ಜಾಯಿಂಟ್ನಲ್ಲಿ ಪೇನ್ ಅಂತಿರಲ್ಲ, ಎಲ್ಲೆಲ್ಲಿ ಜಾಯಿಂಟ್ ಇರುತ್ತೆ ಅಲ್ಲಿ ಪೇನ್, ಆ ಜಾಯಿಂಟ್ಸ್ ಬಗ್ಗೆ ಸ್ಟಡಿ ಮಾಡಿದ್ರೆ ಆರ್ಥ್ರಾಲಜಿ. ಇವತ್ತು ನಾವು ಸುಮಾರು ಇಂಪಾರ್ಟೆಂಟ್ 25 ಕ್ವಶನ್ ನೋಡಿದ್ದೇವೆ. ದಯವಿಟ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಲಿಂಕ್ ದಿ ಅವರ್ ವಿಡಿಯೋಸ್. ಥ್ಯಾಂಕ್ ಯು.